ಇಷ್ಟು ದಿನ ಧರ್ಮಸ್ಥಳದಲ್ಲಿ SITಯಿಂದ ತನಿಖೆ ಜೋರಾಗಿತ್ತು. ಧರ್ಮಸ್ಥಳದ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅದು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು. ಈ ಟಿ ಜಯಂತ್ ಅಂತಕ್ಕಂಥ ವ್ಯಕ್ತಿಯ ಮನೆಯಲ್ಲಿ ಸತತ 7-8 ಗಂಟೆಗಳ ತನಕ ಶೋಧ ಕಾರ್ಯವನ್ನು ಮಾಡಿದ್ರು. ಇವತ್ತು ಅದರ ಮುಂದುವರಿದ ಭಾಗ. ಬುರ್ಡೆ ಗ್ಯಾಂಗ್ ಬೆನ್ನತ್ತಿದೆ ವಿಶೇಷ ತನಿಖಾ ತಂಡ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ SIT ಶೋಧ ಶುರುವಾಗ್ಬಿಟ್ಟಿದೆ. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ನಲ್ಲಿ ಮಹಜರ್ ನಡೀತಾ ಇದೆ. SIT ಅಧಿಕಾರಿಗಳಿಂದ ಲಾಡ್ಜ್ನಲ್ಲಿ ಮಹಜರ್ ಆಗ್ತಾ ಇದೆ. ಚಿನ್ನಯ್ಯನ ಸಮ್ಮುಖದಲ್ಲಿ SP ಸೈಮನ್ ನೇತೃತ್ವದಲ್ಲಿ 20 ಅಧಿಕಾರಿಗಳು ಈಗ ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಲಾಡ್ಜ್ ಒಂದರಲ್ಲಿ ಮಹಜರನ್ನು ಮಾಡಲಾಗ್ತಾ ಇದೆ. ಆ ಲಾಡ್ಜ್ನಲ್ಲಿ ಈ ಎಲ್ಲ ಬುರ್ಡೆ ತಂಡ ಇತ್ತ ಅಥವಾ ಈ ಚಿನ್ನಯ್ಯ ಮಾತ್ರ ಉಳ್ಕೊಂಡಿದ್ದ, ಅದು ಎಷ್ಟು ತಿಂಗಳ ಹಿಂದೆ, ಈಗಲ್ಲೇನಾದರೂ ಸಾಕ್ಷ್ಯಗಳು ಸಿಗುತ್ತಾ ಅಂತಂದರೆ ನನ್ನ ಪ್ರಕಾರ ತಿಂಗಳಾನುಗಟ್ಟಲೆ ಆಗೋಗಿದೆ. ಏನು ಸಿಗೋದು ಡೌಟು. ಆದರೂ ತನಿಖೆಯ ಒಂದು ಭಾಗ ಸ್ಥಳ ಮಹಜರನ್ನು ಮಾಡಬೇಕು, ಮಾಡ್ತಾರೆ. ಬಟ್ ನನಗೆ ಆಶ್ಚರ್ಯ ಆಗಿದ್ದು, ನಿನ್ನೆ ಕೇವಲ ಒಂದು ಹಾಲ್ ಕಿಚನ್ ಇರ್ತಕ್ಕಂಥ ಪುಟ್ಟ ಮನೆಯಲ್ಲಿ 8 ಗಂಟೆಗಳ ತನಕ ಇವರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಅಲ್ಲಿಗೆ ಇಡೀ ಮನೆಯ 1 ಇಂಚು ಬಿಟ್ಟಿಲ್ಲ ಇವರು. 1 ಇಂಚನ್ನು ಬಿಡದೇನೆ ತಲಾಶ್ ಮಾಡಿದ್ದಾರೆ. ಅದು ಏನು ಸಿಕ್ತು ಬಿಡ್ತು ಅಂತಕ್ಕಂಥದ್ದು ಅವ್ರಿಗಷ್ಟೇ ಗೊತ್ತಿರ್ತಕ್ಕಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈ ಬುರ್ಡೆ ಗ್ಯಾಂಗು ಈ ಲಾಡ್ಜ್ಗೂ ಏನು ಸಂಬಂಧ? ಲಾಡ್ಜ್ನಲ್ಲಿ ಯಾಕೆ ಇವತ್ತು ಮಹಜರ್ ನಡೀತಾ ಇದೆ? ಅರವಿಂದ, ಚಿನ್ನಯ್ಯನನ್ನು ಈಗ ಬೆಂಗಳೂರಿಗೆ ಕರೆತಂದಿರುವಂಥದ್ದು ನಿನ್ನೆ ಮೊದಲ ಬಾರಿಗೆ ಬಗಲ್ಗುಂಟ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಮಲ್ಸಂದ್ರದ ಜಯಂತ್ ಮನೆಯಲ್ಲಿ ಬರೋಬ್ಬರಿ 8 ಗಂಟೆಗಳ ಕಾಲ ಮಹಜರ್ ಮಾಡಿದ್ರು. ಅನಂತರದಲ್ಲಿ CID ಕಚೇರಿಗೂ ಕೂಡ ಕರ್ಕೊಂಡೋಗಿ ಬಿಟ್ಟಿರುವಂಥದ್ದು. ನಂತರದಲ್ಲಿ ಇವತ್ತು ಬೆಳಗಿನ ಜಾವ ಅಂದರೆ ನಿನ್ನೆ ತಡರಾತ್ರಿ 7 ಗಂಟೆ ಸುಮಾರಿಗೆ ಏನು ತಿಂಡ್ಲು ಬಳಿ ಇರುವಂಥ ಈ ಸರ್ವಿಸ್ ಅಪಾರ್ಟ್ಮೆಂಟ್ ರೀತಿಯ ಈ ಲಾಡ್ಜ್ ಏನಿದೆ, ಈ ಲಾಡ್ಜಲ್ಲಿ ತಡರಾತ್ರಿ 7 ಗಂಟೆಯಿಂದಲೂ ಕೂಡ ಚಿನ್ನಯ್ಯನ ಕರೆತಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಸುಮಾರು 20 ಜನ ಅಧಿಕಾರಿಗಳ ತಂಡ ಸ್ಥಳ ಮಹಜರು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ CID ಏನು SIT ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಚಿನ್ನಯ್ಯ ಏನಿದ್ದ, ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬುರ್ಡೆ ತಗೊಂಡು ಬರೋದಕ್ಕೂ ಮುಂಚೆ ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ ಹಲವರನ್ನು ಭೇಟಿ ಮಾಡಿದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಏನು ಈ ತಿಂಡ್ಲು ಬಳಿಯ ಈ ಲಾಡ್ಜ್ ಏನಿದೆ, ಈ ಲಾಡ್ಜಲ್ಲಿ ಕಳೆದ 5 ತಿಂಗಳ ಹಿಂದೆ ಹಲವಾರು ಬಾರಿ ಇಲ್ಲಿಗೆ ಬಂದು ಚಿನ್ನಯ್ಯ ಹುಡ್ಕೊತಾ ಇದ್ದ. ಮತ್ತು ಇಲ್ಲಿ ಹಲವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿರೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಬಂದು ಇಲ್ಲಿ ಸ್ಥಳ ಮಹಜರು ಮಾಡ್ತಾ ಇರುವಂಥದ್ದು. ಈ ಲಾಡ್ಜಲ್ಲಿ ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಹಲವರು ಬಂದು ಚಿನ್ನಯ್ಯನನ್ನು ಭೇಟಿ ಮಾಡಿದ್ದಾರೆ. ಈ ಏನು ಬಿರುಡೆ ಎಲ್ಲಿಂದ ಬಂತು ಅನ್ನೋದು ಸಂಬಂಧಪಟ್ಟ ಹಾಗೆ ಇರ್ಬೋದು, ಅಥವಾ ಆರೋಪ ಏನು ಮಾಡಿದ 106 ಶವಗಳನ್ನ ಊತಿಟ್ಟಿದ್ದೀನಿ ಅಂತ ಆ ಸಂಬಂಧಪಟ್ಟ ಹಾಗೆ ಹಲವಾರು ಜನ ಬಂದು ಈ ಚಿನ್ನಯ್ಯನನ್ನು ಇಲ್ಲೇ ಲಾಡ್ಜಲ್ಲಿ ಉಳಿಸಿ ಆ ಅಂತರದಲ್ಲಿ ಬಂದು ಆತನನ್ನು ಮೀಟ್ ಮಾಡಿ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಇಲ್ಲಿರುವಂಥ CCTV ಆಗ್ಬೋದು, ಇಲ್ಲಿ ಅದು ಆ ಬುಕ್ ಏನಿರುತ್ತೆ, ಯಾರೆಲ್ಲ ಬಂದರು ಮತ್ತು ಯಾವಾಗ ಇವರು ಚಿನ್ನಯ್ಯನ ರೂಮ್ ಬುಕ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕು. ಮತ್ತು ಚಿನ್ನಯ್ಯ ಈಗಾಗಲೇ ಎಲ್ಲ ವಿಚಾರಗಳ ಬಗ್ಗೆ ಕೂಡ SIT ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಬುರ್ಡೆ ಈಗಾಗಲೇ ಫೇಕ್ ಅಂತ ಗೊತ್ತಾಗಿರೋದ್ರಿಂದ ಅದು ಎಲ್ಲಿಂದ ತಗೊಂಬಂದ, ಅದಕ್ಕೆ ಯಾರು ನಿಮ್ಮ ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಕೇಳಿದಂಥ ವೇಳೆಯಲ್ಲಿ ಆತ ಕೆಲವರು ಹೆಸರುಗಳನ್ನು ಹೇಳಿದ್ದಾನೆ. ಮತ್ತು ಎಲ್ಲೆಲ್ಲಿ ಭೇಟಿಯಾಗಿದ್ರಿ, ಯಾರನ್ನೆಲ್ಲ ಭೇಟಿಯಾಗಿದ್ರಿ ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳ ಮುಂದೆ ಮಾಹಿತಿ ನೀಡಿರುವಂಥದ್ದು. ಹಾಗಾಗಿಯೇ ಇವತ್ತು ತಡರಾತ್ರಿ 7 ಗಂಟೆಯಿಂದಲೂ ಕೂಡ ಈ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಮಹಜರ್ ನಡೀತಾ ಇದೆ. ಇದು ನಡೆದ ನಂತರದಲ್ಲಿ ಇಲ್ಲೇ ಪಕ್ಕದಲ್ಲಿ ಕೇವಲ 2 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ವಾಸವಾಗಿರುವಂಥ ಫ್ಲ್ಯಾಟ್ ಇರುವಂಥದ್ದು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರ ಮನೆಯಲ್ಲೂ ಸ್ಥಳ ಮಹಜರು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಸದ್ಯಕ್ಕೆ ಇಲ್ಲಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಏನು SIT ಅಧಿಕಾರಿಗಳಿಗೆ ಮುಖ್ಯವಾಗಿರುವಂಥ ಪ್ರಶ್ನೆ, ಈ ಬುರ್ಡೆ ತೆಗೆದುಕೊಂಡು ಆತ ಧರ್ಮಸ್ಥಳಕ್ಕೆ ಬರೋದಕ್ಕೂ ಮುಂಚೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಯಾರನ್ನಾದರೂ ಭೇಟಿ ಮಾಡಿದ್ನೋ, ಅಂದರೆ ಈ ಬುರ್ಡೆ ತಗೊಬರೋದಕ್ಕೆ ಯಾರು ಹೇಳ್ಕೊಟ್ಟಿದ್ದು ಮತ್ತು ಯಾರೆಲ್ಲ ಅವತ್ತು ಜೊತೆಯಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳಿಗೆ ಮುಂದಿರುವಂಥ ಪ್ರಶ್ನೆ. ಅದಕ್ಕೆ ಪೂರಕ ಕೆಲವು ದಾಖಲೆಗಳು ಮತ್ತು ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಆದರೂ ಕೂಡ ಅವರು ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಸ್ಥಳ ಮಹಜರು ಮಾಡಿ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲೆಗಳನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿದ ನಂತರದಲ್ಲೇ ಅವರು ಚಿನ್ನಯ್ಯನನ್ನು ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಆ ದಾಖಲೆಗಳನ್ನು ಇಟ್ಟು ಮತ್ತೆ ಕಸ್ಟಡಿಗೆ ಪಡೆಯುವಂಥದ್ದು ಅಥವಾ ಇದರಿಂದಿರುವಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆಯೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೋತಾರೆ. ಆ ನಿಟ್ಟಿನಲ್ಲೇ ಈಗ ಸ್ಥಳ ಮಹಜರು ನಡೀತಾ ಇರುವಂಥದ್ದು. ಅರವಿಂದ್. ಉಮೇಶ್, ನಿನ್ನೆ ಟಿ ಜಯಂತ್ ನಿವಾಸ, ಇವತ್ತು ಚೆನ್ನಯ್ಯ ತಂಗಿದಂತಹ ಲಾಡ್ಜು, ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ.
ಇವತ್ತು ಮತ್ಯಾವ್ಯಾವ ಭಾಗದಲ್ಲಿ ಇದೇ ರೀತಿ ಸ್ಪಾಟ್ ಮಹಜರನ್ನ ಮಾಡುವುದಕ್ಕೆ SIT ನಿರ್ಧರಿಸಿದೆ. ತದನಂತರ ತಮಿಳುನಾಡಿಗೆ ಹೋಗ್ತಾರಾ, ಮಂಡ್ಯಕ್ಕೆ ಹೋಗ್ತಾರಾ, ಅಥವಾ ವಾಪಸ್ ಬೆಳ್ತಂಗಡಿಗೆ ಹೋಗ್ತಾರಾ? ಆ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇದೆ ಉಮೇಶ್? ಪ್ರೇಮ್, ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಇವತ್ತು ಈ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಸ್ಥಳ ಮಹಜರು ಮಾಡ್ತಾರೆ. ಮಧ್ಯಾಹ್ನ ತನಕ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರದಲ್ಲಿ ಗಿರೀಶ್ ಮಠನ್ ಅವರ ಫ್ಲ್ಯಾಟ್ ಪಕ್ಕದಲ್ಲೇ ಇರೋದ್ರಿಂದ ಅದನ್ನು ಕೂಡ ಮಹಜರು ಮುಗಿಸ್ಕೊಂಡು ನಂತರದಲ್ಲಿ ಇವತ್ತು ನೇರವಾಗಿ ಬೆಳ್ತಂಗಡಿಗೆ ಹೋಗುವ ಸಾಧ್ಯತೆ ಇದೆ. ಬೆಳ್ತಂಗಡಿಗೆ ಹೋಗಿ ಅಲ್ಲಿನ ಕೋರ್ಟ್ ಮುಂದೆ ಹಾಜರುಪಡಿಸಿ ನಂತರದಲ್ಲಿ ಆತ ಈ ಹಿಂದೆ ಅಂದರೆ ಧರ್ಮಸ್ಥಳಕ್ಕೆ ಬರೋಕ್ಕೂ ಮುಂಚೆ ತಮಿಳುನಾಡಲ್ಲಿ ಏನು ವಾಸವಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಈ ಅಪಾರ್ಟ್ಮೆಂಟ್ನ ಈ ಜಾಗ ಮತ್ತು ಗಿರೀಶ್ ಮಠನ್ ಅವರ ವಾಸದ ಫ್ಲ್ಯಾಟು ಎರಡೂ ಕಡೆಗಳಲ್ಲೂ ಮಹಜರು ಮಾಡಿ ನೇರವಾಗಿ ವಾಪಸ್ಸು ಸಂಜೆ ಹೊತ್ತಿಗೆ ಅಥವಾ ರಾತ್ರಿ ಹೊತ್ತಿಗೆ ಬೆಳ್ತಂಗಡಿಗೆ ವಾಪಸ್ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ನಿನ್ನೆ ನೀವು ನೋಡ್ಬೋದು, ಜಯಂತ್ ಮನೆ ಮೇಲೆ 8 ಗಂಟೆಗಳ ಕಾಲ, ಅದೊಂದು ಸಣ್ಣ ಮನೆ, ಆ ಮನೆಯಲ್ಲಿ 8 ಗಂಟೆಗಳ ಕಾಲ ಸ್ಥಳ ಮಹಜರು ಮಾಡ್ತಾರೆ. ಆನಂತರದಲ್ಲಿ ಆ ಮನೆ ಮೇಲೆ ಒಂದು ಚಿಕ್ಕ ರೂಮ್ ಇದೆ, ಆ ರೂಮಲ್ಲೂ ಕೂಡ ಏನೋ ಇದೇ ಚೆನ್ನಯ್ಯ ಉಳ್ಕೊಂಡಿದ್ದ ಮತ್ತು ಅಲ್ಲಿ ಬುರುಡೆ ಆ ಟೈಮಲ್ಲಿ ತೊಗೊಂಬಂದಿದ್ದ ಅನ್ನೋದು ಕೂಡ ಅಧಿಕಾರಿಗಳ ಪರಿಶೀಲನೆ ಮೇಲೆ ಗೊತ್ತಾಗಿತ್ತು. ಹಾಗಾಗಿ ಇವತ್ತು ಈ ಲಾರ್ಜ್ ಆಗಿರೋ ಕಾರಣಕ್ಕಾಗಿ ಒಂದು ಮತ್ತು ಫ್ಲ್ಯಾಟು ಎರಡನ್ನೂ ಮಾಡೋದಕ್ಕೆ ಇವತ್ತು ತಡರಾತ್ರಿ ಅಥವಾ ರಾತ್ರಿ ತನಕ ಇಲ್ಲೇ ಮಹಜರು ಆಗುವಂಥ ಸಾಧ್ಯತೆ ಇರುವಂಥದ್ದು. ಅದೆಲ್ಲ ಆದ ನಂತರದಲ್ಲಿ ನೇರವಾಗಿ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ಅನ್ನೋ ಮಾಹಿತಿ ಇದೆ. ಹಾಜರು ಪಡಿಸಿದ ನಂತರದಲ್ಲಿ ಇವತ್ತು ಏನೋ ಬೆಳ್ತಂಗಡಿಯಲ್ಲಿ ಏನೋ ತಿಬ್ರೋಡಿ ಮನೆ ಆಗಿರ್ಬೋದು, ಅವ್ರ ಸಹೋದರ ಮನೆ ಆಗಿರ್ಬೋದು, ನಿನ್ನೆ ಜಯಂತ್ ಮನೆ, ಇವತ್ತು ಇಲ್ಲಿ ಲಾರ್ಜು ಮತ್ತು ಬೇರೆ ಕಡೆ ಎಲ್ಲಾದರೂ ಇಲ್ಲಿ ಮಟ್ಟಣ್ಣನ ಮನೆ ಮಹಜರು ಮಾಡಿದಂಥ ವೇಳೆಯಲ್ಲಿ ಏನೆಲ್ಲ ಸಾಕ್ಷಿಗಳು ಅಥವಾ ಸೂಕ್ತ ಮಾಹಿತಿಗಳು ಸಿಗ್ತವೆ, ಆ ನಿಟ್ಟಿನಲ್ಲಿ ಕೋರ್ಟ್ ಮುಂದೆ ಅವನ್ನೆಲ್ಲ ಹಾಜರುಪಡಿಸಿ ನಂತರದಲ್ಲಿ ಮತ್ತೆ ಅಷ್ಟು ಕಸ್ಟಡಿಗೆ ಪಡೆದು ಮತ್ತೆ ತಮಿಳುನಾಡಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಇವತ್ತು ಬಹುತೇಕ ಸಂಜೆ ಒಳಗಡೆ ಎರಡೂ ಕಡೆಗಳಲ್ಲೂ ಮಹಜರು ಮುಗಿಸ್ಕೊಂಡು ಬೆಳ್ತಂಗಡಿಗೆ ಹೋಗುವಂಥ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಆ ನಂತರದಲ್ಲಿ ತಮಿಳುನಾಡಿಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ಬಟ್ ಆ ಲಾಡ್ಜ್ನಲ್ಲಿ ಇವರೆಲ್ಲ ವೆಕೇಟ್ ಮಾಡಿದ್ಮೇಲೆ ನೂರಾರು ಜನ ಬಂದು ಹೋಗಿರ್ತಾರೆ. ಅಂಥ ಲಾಡ್ಜ್ನಲ್ಲಿ ಇವ್ರಿಗೆ ಏನು ಸಾಕ್ಷಿ ಸಿಗುತ್ತೆ? ಬರೀ ಹೋಗಿ ರೆಕಾರ್ಡಿಂಗ್ ಮಾಡಿಕೊಂಡು ಅಲ್ಲಿ ಇರತಕ್ಕಂಥ ಕಾಟು ಬೆಡ್ಡು ಇದನ್ನು ಮಾತ್ರ ಶೂಟ್ ಮಾಡ್ತಾರಾ, ಅಥವಾ ಏನಾದರೂ ಸಾಕ್ಷಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ? ಅಂದರೆ CCTV ಫುಟೇಜ್ ಏನಾದರೂ ಆ ಥರದ್ದೇನಾದ್ರು ತಗೋಬೋದು ಅಷ್ಟೇ.